ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಬಾಲಿವುಡ್ನ ಪ್ರಖ್ಯಾತ ನಟ ಹಾಗೂ ನಟಿ ಕರೀನಾ ಕಪೂರ್ ಅವರ ಗಂಡ ಸೈಫ್ ಅಲಿ ಖಾನ್ ಮೇಲೆ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದಾರೆ ಅನ್ನೋ ಸುದ್ದಿ ಈಗಾಗಲೇ ಸಿಕ್ಕಾಪಟ್ಟೆ ಸಂಚಲನವನ್ನು ಸೃಷ್ಟಿ ಮಾಡಿಬಿಟ್ಟಿದೆ. ಬಾಲಿವುಡ್ ಅಂಗಳದಲ್ಲಿ ಒಂದು ಆತಂಕವನ್ನು ಸೃಷ್ಟಿ ಮಾಡಿದೆ. ಅಂಥ ಒಬ್ಬ ಸ್ಟಾರ್ ನಟನ ಮನೆಯ ಮೇಲೆ ಈ ರೀತಿಯಾಗಿ ದರೋಡೆಕೋರರು ನುಗ್ಗಿ ಜೊತೆಗೆ ಈ ರೀತಿಯಾಗಿ ಹಲ್ಲೆಗೂ ಕೂಡ ಮುಂದಾಗ್ತಾರೆ ಅಂತ ಹೇಳಿದ್ರೆ, ಒಂದು ಕಡೆ ಭದ್ರತಾ ಲೋಪ, ಇನ್ನೊಂದು ಕಡೆ ಈ ಮುಸ್ಲಿಂ ನಟರ ಮೇಲೆ ಆಗ್ತಾ ಇರ್ತಕ್ಕಂತಹ ದಾಳಿಗಳ ಒಂದು ಸರಣಿ ಘಟನೆಗಳನ್ನು ನೋಡಿದಾಗ ಒಂದಿಷ್ಟು ಆತಂಕ ಸಹಜವಾಗಿ ಎಲ್ರಿಗೂ ಕೂಡ ಮೂಡುತ್ತೆ. ಆದರೆ ಯಾವ ಉದ್ದೇಶದಿಂದ ಆ ದುಷ್ಕರ್ಮಿಗಳು ಬಂದಿದ್ದರು, ಆ ದುರುಳರ ಉದ್ದೇಶ ಏನಾಗಿತ್ತು, ಜೊತೆಗೆ ಕೇವಲ ದರೋಡೆ ಮಾಡೋ ಉದ್ದೇಶದಿಂದ ಬಂದಿದ್ದರು ಅಥವಾ ಸೈಫ್ ಅಲಿ ಖಾನ್ ಅವರ ಪ್ರಾಣವನ್ನು ತೆಗೀಲಿಕ್ಕೇನಾದರೂ ಕೂಡ ಅವರ ಉದ್ದೇಶಗಳಿತ್ತೋ ಅನ್ನೋ ಒಂದಿಷ್ಟು ಆತಂಕಗಳು ಕೂಡ ಈಗ ಎಲ್ಲ ಕಡೆ ಮನೆ ಮಾಡ್ತಾ ಇರೋದು. ಇನ್ನೊಂದು ಕಡೆ ವೈದ್ಯರು ಚಿಕಿತ್ಸೆಯನ್ನು ಮುಂದುವರಿಸಿದ್ದಾರೆ. ಅವರು ಪ್ರಾಣಾಪಾಯವೂ ಕೂಡ ಇತ್ತು ಅಂತ ಹೇಳ್ತಾ ಇದ್ದರು. ಆದರೆ ಆಪರೇಷನ್ ಮುಖಾಂತರ ಯಾವುದೇ ರೀತಿಯಾದಂತಹ ಆತಂಕಕಾರಿ ಸುದ್ದಿಗಳನ್ನು ನಾವು ಈಗ ಸದ್ಯ ಕೇಳಲಿಕ್ಕೆ ಸಿಗ್ತಾ ಇಲ್ಲ. ಅವರು ನಿಟ್ಟುಸಿರು ಬಿಡುವ ಮಟ್ಟಿಗೆ ಅವರೀಗ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತಾ ಇದ್ದಾರೆ. ಸದ್ಯದರಲ್ಲೇ ಅವರು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಅವ್ರನ್ನ ಡಿಸ್ಚಾರ್ಜ್ ಕೂಡ ಮಾಡ್ಬೋದು. ಜೊತೆಗೆ ಒಂದಿಷ್ಟು ಹೆಲ್ತ್ ಬುಲೆಟಿನ್ ಇನ್ಫಾರ್ಮೇಷನ್ ಕೂಡ ಈಗಾಗಲೇ ಪ್ರೆಸ್ ಮೀಟನ್ನು ಮಾಡೋದ್ರ ಮುಖಾಂತರವೂ ಕೂಡ ಅವರು ಕೊಡಬಹುದು. ಆದರೆ ಬಂದಿದ್ದವ್ರು ಯಾರು, ಎಷ್ಟು ಗಂಟೆಯಲ್ಲಿ ಈ ಘಟನೆ ಆಯಿತು, ಏನೆಲ್ಲ ಆ ರೀತಿಯಾದಂತಹ ಘಟನೆಯಲ್ಲಿ ನಡೆದಂತಹ ವಿವರಣೆಗಳನ್ನು ನಾನು ಕೊಡ್ತಾ ಹೋಗ್ತೀನಿ. ಸೈಫ್ ಅಲಿ ಖಾನ್ ಬಗ್ಗೆ ನಾನು ಸಾಕಷ್ಟು ವಿವರಣೆಗಳನ್ನು ಕೊಡೋದು ಬೇಕಾಗಿಲ್ಲ ಅಂತ ಅನಿಸುತ್ತೆ. ಬಾಲಿವುಡ್ನ ಪ್ರಖ್ಯಾತ ನಟ ಕೂಡ ಹೌದು. ಜೊತೆಗೆ ಅವರ ಪತ್ನಿ ಕರೀನಾ ಕಪೂರ್ ಕೂಡ ಒಬ್ಬ ಸ್ಟಾರ್ ನಟಿ. ಇಬ್ಬರು ಕೂಡ ಮದುವೆಯಾಗಿ ಬಹಳಷ್ಟು ವರ್ಷಗಳಿಂದ ಸುಖಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಐಷಾರಾಮಿ ಜೀವನಕ್ಕೂ ಕೂಡ ಒಗ್ಗಿಕೊಂಡಿದ್ದಾರೆ. ನಟ ಸೈಫ್ ಹಾಗೂ ಕರೀನಾ ಕಪೂರ್ ಮುಂಬೈನ ಪಶ್ಚಿಮ ಬಾಂದ್ರಾ ವೆಸ್ಟ್ ನಿವಾಸದಲ್ಲಿ ವಾಸವಾಗಿದ್ದರು. ಗಂಡ ಹೆಂಡತಿ ಇಬ್ಬರು ಮಕ್ಕಳ ಜೊತೆ ಸುಖವಾಗಿ ಜೀವನವನ್ನು ನಡೆಸ್ತಾ ಇದ್ದರು. ಆದರೆ ಇವತ್ತು 2:30 ಸುಮಾರಿಗೆ ನಡೆದಂಥ ಘಟನೆ ಇದೆಯಲ್ಲ, ಇಡೀ ಕುಟುಂಬ ಗಾಢ ನಿದ್ರೆಗೆ ಜಾರದಂಥ ಸಮಯ. ಮುಂಬೈನ ಪಶ್ಚಿಮ ಬಾಂದ್ರಾ ವೆಸ್ಟ್ನಲ್ಲಿರ್ತಕ್ಕಂಥ ಅಪಾರ್ಟ್ಮೆಂಟ್ಗೆ ನೇರವಾಗಿ 3 ಜನ ದುಷ್ಕರ್ಮಿಗಳು ದರೋಡೆಕೋರರು ನುಗ್ತಾರೆ. ಅದೊಂದು 7ನೇ ಫ್ಲೋರ್ನಲ್ಲಿ ಇದೇ ಸೈಫ್ ಅಲಿ ಖಾನ್ ಅವರ ಮನೆ ಇದೆ. ಕೆಳಗಿನ ಯಾವ ಮನೆಗಳಿಗೂ ಕೂಡ ನುಗ್ಗದೆ ದುಷ್ಕರ್ಮಿಗಳು ಈ ದರೋಡೆಕೋರರು ನೇರವಾಗಿ ಸೈಫ್ ಅಲಿ ಖಾನ್ ಅವರ ಮನೆಗೆ ನುಗ್ತಾರೆ. ಅವರ ಉದ್ದೇಶಗಳು ಏನಾಗಿರ್ಬೋದು ಅನ್ನೋ ಅನುಮಾನಗಳನ್ನು ನಾನು ವ್ಯಕ್ತಪಡಿಸ್ತಾ, ಜೊತೆಗೆ ಈ ಕೆಳಗಿನ ಮನೆಗಳಿಗೆ ಯಾಕೆ ಅವ್ರು ಹೋಗಿಲ್ಲ, ಅಲ್ಲೂ ಕೂಡ ಅವರು ದರೋಡೆ ಮಾಡ್ಬೋದಿತ್ತಲ್ಲ ಅಂತ ನಾವು ಶಂಕೆಯನ್ನು ವ್ಯಕ್ತಪಡಿಸ್ಬೋದು. ಆದರೆ ಒಬ್ಬ ಸ್ಟಾರ್ ನಟ, ಜೊತೆಗೆ ಶ್ರೀಮಂತರು ಕೂಡ ಹೌದು. ಹಾಗಾಗಿ ಇವರ ಮನೆಯಲ್ಲಿ ಒಂದಿಷ್ಟು ಚಿನ್ನಾಭರಣಗಳು ಕೂಡ ಸಿಗಬಹುದು, ಒಂದಿಷ್ಟು ಸಂಪತ್ತು ಕೂಡ ಸಿಗಬಹುದು ಅನ್ನೋ ಉದ್ದೇಶದಿಂದ ಅವರು ನೇರವಾಗಿ 7th ಫ್ಲೋರ್ಗೆ ಬಂದಿರಬಹುದು. ಆರಂಭದಲ್ಲಿ ಆ ಮನೆ ಕೆಲಸದಾಕೆ ಗೊತ್ತಾಗುತ್ತಂತೆ ಯಾರೋ ಬಂದಿದ್ದಾರೆ ಅಂತ. ಅವ್ರ ಜೊತೆ ಗಲಾಟೆಗೆ ಇಳಿತಾರೆ 3 ಜನ ದರೋಡೆಕೋರು. ತಕ್ಷಣಕ್ಕೆ ಸೈಫ್ ಅಲಿ ಖಾನ್ ಅವರು ಕೂಡ ಅವ್ರನ್ನ ಬಿಡಿಸ್ಕೊಳ್ಳಿಕ್ಕೆ ಮುಂದಾದಾಗ ನೇರವಾಗಿ ಅವರ ಚೀಲದಲ್ಲಿದ್ದಂತಹ ಮಾರಕಾಸ್ತ್ರಗಳನ್ನು ಬಳಸಿ ಸೈಫ್ ಅಲಿ ಖಾನ್ ಅವರ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ. ನೇರವಾಗಿ ಒಂದು 3 ಕಡೆ ಮಾರಕಾಸ್ತ್ರವನ್ನು ಬಳಸಿ ಚುಚ್ಚಿ ಹಾಕಿಬಿಡ್ತಾರೆ. ಆಗ ಒಂದು ಗಂಭೀರವಾದಂಥ 6 ಗಾಯಗಳಾಗ್ಬಿಟ್ಟಿದಾವಂಥ ಅವ್ರ ದೇಹದಲ್ಲಿ. ಒಂದು ಕತ್ತಿನ ಹಿಂಭಾಗದಲ್ಲಿ, ಮತ್ತೊಂದು ಎಡಗೈಗೆ ಒಂದು 10 ಸೆಂಟಿಮೀಟರ್ ಆಳವಾದಂಥ ಗಾಯ ಆಗಿಬಿಟ್ಟಿದೆ ಅಂತ ಈಗಾಗಲೇ ವೈದ್ಯರು ತಿಳಿಸಿರೋದು. ಬೆನ್ನಿನ ಭಾಗಕ್ಕೂ ಗಾಯಗಳಾಗಿವೆ, ಜೊತೆಗೆ ಹೊಟ್ಟೆ ಭಾಗಕ್ಕೂ ಕೂಡ ಇರಿದು ಬಿಟ್ಟಿದ್ದಾರೆ. ಈ ದರೋಡೆಕೋರರು, ಈ ಕಳ್ತನ ಮಾಡೋರು ಮನೆಗೆ ಏನಾದರೂ ಬಂದುಬಿಟ್ರೆ ಅವರು ಬಿಡಿಸ್ಲಿಕ್ಕೆ ಅಂತ ನಾವೇನಾದರೂ ಹೋಗಿಬಿಟ್ರೆ ಅಥವಾ ಅವ್ರಿಗೇನಾದರೂ ಹೊಡಿಲಿಕ್ಕೆ ಅಂತ ಹೋಗಿಬಿಟ್ರೆ ಅಥವಾ ನಮ್ಮನ್ನು ನಾವು ಸೇಫ್ ಮಾಡ್ಕೊಳ್ಳೋದು ಎಷ್ಟು ಕಷ್ಟವಾಗಿಬಿಡುತ್ತೆ ಅಂದರೆ ಅವರು ಯಾವುದಕ್ಕೂ ಕೂಡ ಯೋಚನೆ ಮಾಡೋದಿಲ್ಲ. ಸದ್ಯದ ಮಟ್ಟಿಗಿನ ಆ ಪರಿಸ್ಥಿತಿಯಲ್ಲಿ ಅವ್ರು ಪರಾರಿ ಆಗೋದನ್ನು ಮಾತ್ರ ಯೋಚನೆ ಮಾಡಿರ್ತಾರೆ. ಇನ್ನೊಬ್ಬರ ಪ್ರಾಣ ತೆಗಿಲಿಕ್ಕೂ ಕೂಡ ಹೇಸೋದಿಲ್ಲ ಅನ್ನೋದಕ್ಕೆ ಇಂತಹ ಘಟನೆಗಳೇ ಸಾಕ್ಷಿ. ಒಟ್ಟಾರೆಯಾಗಿ ಮಕ್ಕಳಾದಂಥ ತೈಮೂರ್ ಮತ್ತು ಝೇಹ್ ಅವರು ಕೂಡ ಮಲ್ಕೊಂಡಿದ್ದರು. ಕರೀನಾ ಕಪೂರ್ ಅವರು ಕೂಡ ಮಲ್ಕೊಂಡಿದ್ದರು. ಅವರು ಎಚ್ಚರವಾಗಿ ಎದ್ದು ಬಂದ ತಕ್ಷಣಕ್ಕೆ ಈ 3 ಜನರು ಕೂಡ ಪರಾರಿ ಆಗಿಬಿಡ್ತಾರೆ. ಅದಾದ ನಂತರ ತೀವ್ರವಾಗಿ ರಕ್ತಸ್ರಾವವಾಗ್ತಾ ಇರುತ್ತೆ. ಅವರ ಆರೋಗ್ಯದಲ್ಲಿ ಚಿಂತಾಜನಕ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿಬಿಟ್ಟಿರುತ್ತೆ. ತಕ್ಷಣಕ್ಕೆ ಅವ್ರ ಕುಟುಂಬದವರು ಕರೀನಾ ಕಪೂರ್ ಹಾಗೂ ಮಕ್ಕಳು ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ಇದೇ ಸೈಫ್ ಅಲಿ ಖಾನ್ ಅವ್ರನ್ನ ಕರೆತರ್ತಾರೆ. ಒಂದು 2 ಕಡೆ ಆಳವಾಗಿ ಇರಿತವಾಗಿದ್ದರಿಂದ ತಕ್ಷಣಕ್ಕೆ ಅವರ ಬೆನ್ನು ಮೂಳೆ ಸೇರಿ 6 ಭಾಗಗಳಲ್ಲಿ ಗಾಯವಾಗಿದ್ದನ್ನು ನೋಡಿ ಡಾಕ್ಟರ್ಗಳು ಶಸ್ತ್ರಚಿಕಿತ್ಸೆಯನ್ನು ಮಾಡಲೇಬೇಕು ಅಂತೇಳಿ ತಕ್ಷಣಕ್ಕೆ ICUನಲ್ಲಿ ಇಡ್ತಾರೆ.
ಒಂದಿಷ್ಟು ಭದ್ರತಾ ಲೋಪ ಎದ್ದು ಕಾಣಿಸ್ತಾ ಇದೆ. ಈ ಘಟನೆಯನ್ನು ನೋಡಿದಾಗ ನಾವು ಸೂಕ್ಷ್ಮವಾಗಿ ಗಮನಿಸಬಹುದು. ಸೆಕ್ಯೂರಿಟಿ ಏನು ಮಾಡ್ತಾ ಇದ್ರು ಹಾಗಾದರೆ ಇಂತಹ ದೊಡ್ಡ ಅಪಾರ್ಟ್ಮೆಂಟ್ ಆಗಿದ್ದರೂ ಕೂಡ ಅಲ್ಲಿ ಯಾರು ಕೂಡ ಸೆಕ್ಯೂರಿಟಿಗಳೇ ಇರಲಿಲ್ವ? ಅವರು 7ನೇ ಫ್ಲೋರ್ವರೆಗೂ ಬರ್ತಾರೆ ಅಂತ ಹೇಳಿದ್ರೆ ಅಂತಹ ಲಕ್ಸುರಿ ಅಪಾರ್ಟ್ಮೆಂಟ್ನಲ್ಲೂ ಕೂಡ, ಅಂತಹ ಸ್ಟಾರ್ ನಟರು ವಾಸ ಮಾಡ್ತಾ ಇರ್ತಕ್ಕಂಥ ಅಪಾರ್ಟ್ಮೆಂಟ್ನಲ್ಲೂ ಕೂಡ ಈ ರೀತಿಯಾದಂಥ ಭದ್ರತಾ ಲೋಪಗಳಾಗುತ್ತೆ ಅಂದರೆ ಎಲ್ಲರಿಗೂ ಕೂಡ ಒಂದು ಅಚ್ಚರಿ ಅಂತೂ ಸಹಜವಾಗಿ ಮೂಡುತ್ತೆ. ಈಗಾಗಲೇ ಪೊಲೀಸರು ಕೂಡ ಒಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಬಾಂದ್ರಾ ಪೊಲೀಸರು ಕೂಡ ಮಿಂಚಿನ ಕಾರ್ಯಾಚರಣೆಯನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ 3 ಜನರನ್ನ ವಶಕ್ಕೂ ಕೂಡ ಪಡೆಯಲಾಗಿದೆ. ಇನ್ನೊಂದು ಕಡೆ ಈ ಬಾಂದ್ರಾ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ ಮೇಲೆ ಇತ್ತೀಚೆಗೆ ಆದಂತಹ ದಾಳಿಯನ್ನು ಕೂಡ ಗಮನಿಸ್ಬೋದು. ಸಲ್ಮಾನ್ ಖಾನ್ ಮನೆ ಮೇಲೆ ಆದಂತಹ ದಾಳಿ, ಈಗಾಗಲೇ ಹಲವು ಮುಸ್ಲಿಂ ನಟರ ಮೇಲೆ ನಿರಂತರವಾಗಿ ದಾಳಿ ಆಗ್ತಾ ಇರೋದನ್ನು ಗಮನಿಸಿದ್ರೆ, ಎಲ್ಲೋ ಒಂದು ಕಡೆ ಮುಸ್ಲಿಂ ನಟರಿಗೂ ಕೂಡ ಬೆದರಿಕೆ ಕರೆಗಳು ನಿರಂತರವಾಗಿ ಬರ್ತಾ ಇರೋದನ್ನು ಗಮನಿಸಿದರೆ ಅವ್ರ ಪ್ರಾಣಾಪಾಯಕ್ಕೆ ಒಂದು ತೊಂದರೆ ಇದೆ ಅನ್ನೋದಂತೂ ಸಹಜವಾಗಿ ಎಲ್ರಿಗೂ ಕೂಡ ಕಾಡುತ್ತೆ. ಈ ಬಂದಂಥವರು, ಈ ದರೋಡೆಕೋರರು ಮಂಕಿ ಕ್ಯಾಪನ್ನು ಧರಿಸಿ ಬಂದಿದ್ರ, ಬಟ್ಟೆ ಸುತ್ಕೊಂಡ್ಬಂದಿದ್ರ, ಒಂದಿಷ್ಟು CCTV ಫೂಟೇಜ್ಗಳನ್ನು ಈಗಾಗಲೇ ಪೊಲೀಸ್ನವರು ಗಮನಿಸ್ತಾ ಇದ್ದಾರೆ, ತೆಗೆದುಕೊಂಡಿದ್ದಾರೆ. ಅದನ್ನು ಮುಖಾಂತರವಾಗಿ ಒಂದಿಷ್ಟು ತನಿಖೆಯನ್ನು ಕೂಡ ಈಗಾಗಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೈಫ್ ಅಲಿ ಖಾನ್ ಅವರು ಇತ್ತೀಚೆಗೆ ಸ್ವಿಟ್ಜರ್ಲ್ಯಾಂಡ್ ಪ್ರವಾಸವನ್ನು ಮುಗಿಸಿ ವಾಪಸ್ ಬಂದಿದ್ದರು. ಆದರೆ ಈ ರೀತಿಯಾದಂಥ ಘಟನೆ ಅವ್ರ ಕುಟುಂಬದಲ್ಲಿ ಆಗಿದ್ದು ಅವ್ರ ಕುಟುಂಬಸ್ಥರಿಗೂ ಕೂಡ ಒಂದು ಆತಂಕವನ್ನು ಸೃಷ್ಟಿ ಮಾಡಿಬಿಟ್ಟಿದೆ, ಆಘಾತಕಾರಿಯಾಗಿದೆ. ಮೊದಲ ಬಾರಿಗೆ ಈ ರೀತಿಯಾದಂಥ ದಾಳಿಯನ್ನು ನೋಡಿ ಕೇವಲ ದರೋಡೆ ಮಾಡೋ ಉದ್ದೇಶದಿಂದ ಬಂದಿದ್ದರೆ ಇದನ್ನು ಪಕ್ಕಕ್ಕೆ ಇಡಬಹುದು. ಆದರೆ ಬೇರೆ ಆದಂಥ ಕಾರಣಗಳಿತ್ತ, ಅವ್ರ ಮೇಲಿನ ಯಾವುದಾದ್ರೂ ಸೇಡಿತ್ತ, ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಕಾರಣಕ್ಕೆ ಈ ರೀತಿಯಾದಂಥ ವೈಷಮ್ಯವನ್ನು ಬೆಳೆಸ್ಕೊಂಡಿದ್ರ, ಅಥವಾ ಮುಸ್ಲಿಂ ನಟ ಅನ್ನೋ ಕಾರಣಕ್ಕೆ ಬೇರೆ ಯಾವುದಾದ್ರೂ ಕಾರಣಗಳನ್ನು ಇದಕ್ಕೆ ತಳುಕು ಹಾಕಿಕೊಳ್ಳಬಹುದಾ ಅನ್ನೋ ಒಂದಿಷ್ಟು ಅನುಮಾನಗಳಂತೂ ಸರಣಿ ಅನುಮಾನಗಳು ಸಹಜವಾಗಿ ಮೂಡುತ್ತೆ. ಇನ್ನೊಂದು ಕಡೆ ಈ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ಗೂ ಕೂಡ ಇದೇ ರೀತಿಯಾದಂಥ ಬೆದರಿಕೆ ಕರೆಗಳು ನಿರಂತರವಾಗಿ ಬರ್ತಾ ಇದೆ. ಅವರಿಗಂತರೂ ಅವರು ಯಾವುದೇ ವಿವಾದಗಳಿಂದಲೂ ಕೂಡ ಬಹಳಷ್ಟು ದೂರನೇ ಉಳಿದಿದ್ರು. ಆದರೆ ಒಂದು ಘಟನೆ 1998ರಲ್ಲಿ ಹಮ್ ಸಾತ್ ಹೇ ಅನ್ನೋ ಸಿನಿಮಾದ ಶೂಟಿಂಗ್ ವೇಳೆಯಲ್ಲಿ ರಾಜಸ್ಥಾನದಲ್ಲಿ ಅವರು ಕೃಷ್ಣ ಮೃಗವನ್ನು ಬೇಟೆ ಆಡಿಬಿಟ್ರು ಅನ್ನೋ ಕಾರಣಕ್ಕೆ ಶುರುವಾಗಿದ್ದು. ಒಂದು ವಿವಿಧ ದಿನಗಳಲ್ಲಂದರೂ ಒಂದು 3 ದಿನ 3 ಹಸು, ಒಂದು 2 ಜಿಂಕೆಗಳನ್ನು ಬೇಟೆ ಆಗಿದ್ರು ಅನ್ನೋ ವರದಿ, ಅದು ಕೂಡ FIRನಲ್ಲಿ ಉಲ್ಲೇಖವಾಗಿದೆ. ಅದಾದ ಮೇಲೂ ಕೂಡ ಒಂದು 26 ವರ್ಷಗಳ ನಂತರ ಆ ಘಟನೆ ಆಗಿದ್ದು, ಅಷ್ಟು ವರ್ಷಗಳಾದ ಈಗ ಅವ್ರ ಮೇಲೆ ಈ ರೀತಿಯಾದಂಥ ಬೆದರಿಕೆ ಕರೆಗಳು, ಅವ್ರನ್ನ ತೆಗೆದು ಬಿಡ್ತೀವಿ, ಪ್ರಾಣವನ್ನೇ ತೆಗೆದು ಬಿಡ್ತೀವಿ, ಈ ರೀತಿಯಾಗಿ ನಿರಂತರವಾಗಿ ಎದುರಿಸ್ತಾ ಬರ್ತಾ ಇರೋದು. ಆ ಥರದ ಒಂದು ಘಟನೆಯ ನಡುವೆಯೇ ಸಲ್ಮಾನ್ ಖಾನ್ ಅವ್ರಿಗೆ ನಿರಂತರವಾಗಿ ಈ ರೀತಿಯಾದಂಥ ಬೆದರಿಕೆ ಕರೆಗಳು ಬರ್ತಾ ಇರೋ ನಡುವೆ ಒಬ್ಬ ಮುಸಲ್ಮಾನ್ ನಟನಿಗೆ ಈ ರೀತಿಯಾದಂಥ ಮನೆ ಮೇಲೆ ದಾಳಿ ನಡೆಸಿ ಅಂತಹ ನಟನ ಮೇಲೂ ಕೂಡ ಈ ರೀತಿಯಾದಂಥ ಕೃತ್ಯವನ್ನು ನಡೆಸಲಿಕ್ಕೆ ಮುಂದಾಗಿರೋದು ಎಲ್ರಿಗೂ ಕೂಡ ಸಹಜವಾಗಿ ಆತಂಕವಾಗುತ್ತೆ. ಪೊಲೀಸರಿಗಾಗಲೇ 3 ವಶಕ್ಕೆ ಪಡ್ಕೊಂಡಿದ್ದಾರೆ, ಅವ್ರನ್ನ ವಿಚಾರಣೆಗೂ ಕೂಡ ತೆಗೆದುಕೊಂಡಿದ್ದಾರೆ. ಒಂದಿಷ್ಟು ಇನ್ಫಾರ್ಮೇಷನ್ ಅಂದರೂ ಖಂಡಿತವಾಗಿ ಸಿಗುತ್ತೆ. ಏನು ಕಾರಣಗಳಿರ್ಬೋದು ನಿಖರವಾಗಿ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಅದಕ್ಕೆ ಕುರಿತಾಗಿ ಒಂದಿಷ್ಟು ವಿವರಣೆಗಳನ್ನು ಕೂಡ ಮತ್ತೊಮ್ಮೆ ನಾನು ಇನ್ನೊಂದು ವಿಡಿಯೋದ ಮುಖಾಂತರ ತಿಳಿಸ್ತೀನಿ ಅಂತ ಹೇಳ್ತಾ, ಇದೇ ರೀತಿಯಾದಂಥ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.